ಈಗ ನಾನು ಸೈಬರ್ ಕ್ರೈಮ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕೊಡಕ್ಕೆ ನನಗೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಇಷ್ಟು ಜನ ಸಿಕ್ಕಿರೋದು ನನಗೆ ಒಂದು ಈಗ ಹೇಳಲೇಬೇಕಾದಂಥದ್ದು. ಈ ಅವೇರ್ನೆಸ್ಸು ತುಂಬ ಇಂಪಾರ್ಟೆಂಟು. ಸೈಬರ್ ಕ್ರೈಮ್ ಅನ್ನುವಂಥದ್ದು ಜಾಲತಾಣದಲ್ಲಿ ಒಂದು ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡು ಯಾವುದೋ ಒಂದು ಡೆವೈಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂಥದ್ದು, ಅದು ಸೈಬರ್ ಫ್ರಾಡ್ ಆಗಿರ್ತದೆ. ಎಲ್ಲೋ ಒಬ್ಬ ಕೂತಿರ್ತಾನೆ, ಆ ವ್ಯಕ್ತಿ ನಿಮಗೆ ಪರಿಚಯನೇ ಇರುವುದಿಲ್ಲ. ಅದರಲ್ಲಿ ವಿಧವಾದಂಥ ಸೈಬರ್ ಫ್ರಾಡ್ಗಳಿದ್ದಾವೆ. ನಾನೀಗ ಮೊದಲನೇದಾಗಿ ಪೊಲೀಸ್ ಅಂತ ತಗೊತೀನಿ. ಪೊಲೀಸು, CBI, ಮುಂಬೈ ಪೊಲೀಸ್, ಹೈದರಾಬಾದ್ ಪೊಲೀಸ್ ಅಂತ ಹೇಳ್ಕೊಂಡು ಸುಮಾರು ಹೆಸರುಗಳಲ್ಲಿ ನಿಮಗೆ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ನಾವು ಪೊಲೀಸರಿದ್ದೀರಿ, ಯು ಆರ್ ಅಂಡರ್ ಅರೆಸ್ಟ್. ನಿಮ್ಮ ಒಂದು ಆಧಾರ್ ಕಾರ್ಡ್ ಯೂಸ್ ಮಾಡಿಕೊಂಡು ಬೇರೆ ಒಂದು ಸಿಮ್ ತಗೊಂಡು ಅದರಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನೀನು ಸ್ಕೈಪ್ ಆನ್ ಮಾಡ್ಕೋ, ನಮ್ಮ ಮುಂದೆ ಬಂದು ವಿಡಿಯೋ ಆಗಿ ಕೂತ್ಕೋ, ಯಾರಿಗೂ ಮಾತಾಡಬಾರ್ದು, ಏನೂ ಮಾಡಬಾರ್ದು, ಇಲ್ಲಿಗೆ ತಿಂಡಿ ತರಿಸ್ಕೋಬೇಕು, ಇಲ್ಲೇ ಇದು ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮಲ್ಲಿ ಬ್ಯಾಂಕಲ್ಲಿ ಎಷ್ಟು ಹಣ ಇರುತ್ತೋ ಎಲ್ಲನೂ ದೋಚ್ಕೊತಾರೆ. ಫಸ್ಟ್ ಹಾಕು ಅಂತ ಹೇಳ್ತಾರೆ. ಹಾಕಿದ್ಮೇಲೆ ಚೆಕ್ ಮಾಡ್ಬೇಕು, ನಾವು ನೀನು ಮನಿ ಲಾಂಡ್ರಿಂಗ್ ಮಾಡಿದೀಲ್ಲ ಅಂತ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂತಂದ್ರೆ ಅಂಥ ಕಾಲ್ಗಳನ್ನು ಕಟ್ ಮಾಡಿಬಿಡ್ಬೇಕು, ಡಿಸ್ಕನೆಕ್ಟ್ ಮಾಡಬೇಕು. ಪೊಲೀಸ್ ಅಂದಾಗ ನಿಮಗೆ ಜ್ಞಾಪಕ ಬರಬೇಕಾಗಿರೋದು ಲೋಕಲ್ ಪೊಲೀಸ್ ಮಾತ್ರ, ಬೇರೆ ಯಾವ ಪೊಲೀಸು ಅಲ್ಲ. ನೀನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರ್ತೀಯ? ತಪ್ಪೇ ಮಾಡಿಲ್ಲ ಅಂತಂದ್ರೆ ಪೊಲೀಸ್ ಅಂದ್ರೆ ಯಾಕೆ ಹೆದರ್ತೀಯ? ಅದು ಯಾವನೋ ಒಬ್ಬ ಮನಿ ಲಾಂಡ್ರಿಂಗ್ ಮಾಡಿರ್ಬೋದು, ಆಧಾರ್ ಕಾರ್ಡ್ ಈಗ ಥಂಬಿಲ್ದೆ ನಿಮಗೆ ಸಿಮ್ ಕಾರ್ಡ್ ಸಿಗಲ್ಲ. ಅರ್ಥ ಆಯ್ತಾ? ಆ ಒಂದು ನಿಟ್ಟಿನಲ್ಲಿ ನೀವುಗಳು ತುಂಬಾ ಜಾಗೃತೆಯಿಂದ ನಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಶೇರ್ಸ್ ಅಂತ, ಯಾವತ್ತಾದ್ರೂ ನಾನು ಹೇಳ್ತಾ ಇದ್ದೀನಿ, ಇಡೀ ನೈಟು ಒಂದೇ ಒಂದು ರಾತ್ರಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಂಬಾನಿ ಆಗಕ್ಕೆ ಸಾಧ್ಯನಾ? ಇಲ್ಲ. ಯಾಕೆ? ಅದಕ್ಕೊಂದು ನಾನು ಹೇಳ್ದಂಗೆ 5D ಇರಬೇಕು, ಡೆಡಿಕೇಶನ್ ಇರಬೇಕು. ಯಾವುದೋ ಒಂದು ಶೇರಲ್ಲಿ ಹಾಕ್ತಾರಂತೆ, ವಿದಿನ್ ದ ಮಿನಿಟ್ ಡಬಲ್ ಆಗುತ್ತಂತೆ. ಮತ್ತೆ ನೀವು ವಿಡ್ರಾಲ್ ಮಾಡ್ಕೋಬಹುದು, ನೀವು ಕೋಟ್ಯಾಧಿಪತಿ ಆಗ್ಬೋದು. 10,000ಕ್ಕೆ 20,000, 20,000 40,000 ಅಂತ ಹೇಳಿ ಮನಿ ಡಬ್ಲಿಂಗ್ ತರ ಮಾಡಿ ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳಿರ್ತವೆ. ಫೆಡೆಕ್ಸ್ ಕೊರಿಯರಲ್ಲಿ ನಿಮಗೆ ಸಂಬಂಧಪಟ್ಟಂತ ಒಂದು ವಸ್ತು ಇದೆ, ಅದರಲ್ಲಿ ಡ್ರಗ್ಸ್ ಇದೆ, ನಾವು ಪೊಲೀಸರು ನಿನಗೆ ಅರೆಸ್ಟ್ ಮಾಡಬೇಕಾಗುತ್ತೆ, ಆ ಡ್ರಗ್ಸ್ ನಿನಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕಾಲ್ ಮಾಡುವಂಥದ್ದು. ಅಂಥ ಸಂದರ್ಭದಲ್ಲಿ ಕೂಡ ಆ ಕಾಲನ್ನು ಡಿಸ್ಕನೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ಯಾವುದೇ ಕಾಲ್ ಬಂದ್ರೂ ನಮಗೆ ಸಂಪರ್ಕಿಸಿ. ಲೋಕಲ್ ಪೊಲೀಸ್ ಇದ್ದೀವಿ, ಲೋಕಲ್ ಸ್ಟೇಷನ್ ಎಲ್ಲಿ ಬರುತ್ತೆ ಬಂದು ಕೇಳಿ. ಇಲ್ಲ ಅಥವಾ ನಿಮ್ಗೆ ಯಾರಾದರೂ ಪೊಲೀಸರು ಪರಿಚಯ ಇದ್ರೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತೆ ಪಾರ್ಟ್ ಟೈಮ್ ಜಾಬು, ನೀವೇನಿಲ್ಲ ಮನೇಲಿ ಕೂತ್ಕೊಂಡೆ ದಿನಕ್ಕೆ 20,000 ದುಡಿಬಹುದು. ನಿಜನಾ ಸ್ವಾಮಿ? ಅದು ಆಗುತ್ತಾ? ಆಗಲ್ಲ. ಸೊ ಅದನ್ನು ಕೂಡ ತಲೆಯಲ್ಲಿಟ್ಕೊಳ್ಳಿ. ಪಾರ್ಟ್ ಟೈಮ್ ಜಾಬ್ ಅಂತ ಯಾರಾದರೂ ನಿಮಗೆ ಮೆಸೇಜ್ ಮಾಡೋದೇ ಆದಲ್ಲಿ ಅದನ್ನು ಕೂಡ ನೀವು ಡಿನೇ ಮಾಡುವಂಥದ್ದು. ಸೆಕ್ಸ್ಟೋರ್ಷನ್ ಅಂತ ಬರುತ್ತೆ, ಇದು ಆ್ಯಕ್ಚುಲಿ ಅಡಲ್ಟ್ಗೆ ಸಂಬಂಧಪಟ್ಟದ್ದು. ಅದು ನಿಮಗೆ ಆಮೇಲೆ ನಾನು ಹೇಳ್ತೀನಿ, ಯಾಕಂದರೆ ಮಕ್ಕಳು ಇರೋದ್ರಿಂದ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದೇ ಬೇಡ. ಫೇಕ್ ಇನ್ಶೂರೆನ್ಸ್ ಆಗಿರಬಹುದು, OLX ಆಗಿರಬಹುದು, ಫೇಕ್ ವೆಬ್ ಲಿಂಕ್ ಆಗಿರಬಹುದು. ಒಂದು APK ಫೈಲ್ ಅಂತ ಬರುತ್ತೆ ಈಗಿನ ಕಾಲದಲ್ಲಿ. ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು APK ಫೈಲ್ ಅಂತ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ಲೇಸ್ಟೋರಲ್ಲಿ ಏನಿದೆ ಜೆನ್ಯೂನಿಟಿ ಅದನ್ನು ಮಾತ್ರ ಡೌನ್ಲೋಡ್ ಮಾಡಿ. ಯಾರಾದರೂ APK ಫೈಲ್ ಕಳಿಸಿದ್ರೆ ಅದನ್ನು ಡೌನ್ಲೋಡೇ ಮಾಡೋಕ್ಕೆ ಹೋಗಬೇಡಿ. ಡೌನ್ಲೋಡ್ ಮಾಡ್ತು ಅಂತಂದರೆ ನಿಮ್ದೆಲ್ಲ ಡೇಟಾನು ಹೋಯ್ತು. ಇದೊಂದು ಜಂಗಮವಾಣಿ ಅಂತ ಕರೀತಾರೆ. ಇದರಂತ ವಸ್ತು ಯಾವುದೂ ಇಲ್ಲ. ಇದಕ್ಕೆ ಒಂದು ಇಂಟರ್ನೆಟ್ ಕನೆಕ್ಟ್ ಆಯಿತು ಅಂತಂದರೆ ನಿಮ್ಮ ಪ್ರೈವೇಸಿ ಅನ್ನೋದೇ ಇಲ್ಲ ಇದರಲ್ಲಿ. ಹೇಳ್ತಾ ಇದ್ದೀನಿ, ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಯಿತು, ಇದು ಡಿವೈಸ್ ಓಕೆ. ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಆಯಿತು ಅಂತಂದರೆ ನಿಮ್ಮಲ್ಲಿ ಒಂದು ಗೌಪ್ಯತೆ ಅನ್ನೋದೇ ಇರೋದಿಲ್ಲ. ಎಲ್ಲ ಅವ್ರಿಗೆ ಕೊಟ್ಬಿಟ್ಟಿರ್ತೀರಿ. ಯಾಕಂದರೆ ಆ್ಯಪ್ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಕೊಡಲ್ವ ಸ್ವಾಮಿ ನೀವು? ಹಲೋ ಎಸ್, ಆಕ್ಸೆಸ್ ಗ್ಯಾಲರಿ, ಆಕ್ಸೆಸ್ ಕಾಂಟ್ಯಾಕ್ಟ್, ಆಕ್ಸೆಸ್ ಎವ್ರಿಥಿಂಗ್ ಹೋಯ್ತು. ಬ್ಯಾಂಕ್ ಖಾತೆಯಲ್ಲಿ ದುಡ್ಡೆಲ್ಲ ಜೀರೋ ಆಗೋಯ್ತು. ಆಮೇಲೆ ಬೇಡ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಮ್ಯಾಟ್ರಿಮನಿ ಫ್ರಾಡ್ ಅಂತ ಬರುತ್ತೆ. ಈ ಒಂದು ನನಗೆ ಹುಡುಗ ಬೇಕು ಹುಡುಗಿ ಬೇಕು ಅನ್ನೋ ಮ್ಯಾಟ್ರಿಮನಿಯಲ್ ಫ್ರಾಡು. ಮೊನ್ನೆ ನಾವೊಂದೊಂದು ಎಕ್ಸಾಂಪಲ್ ಹೇಳ್ತೀನಿ. 60 ವರ್ಷದ ಮುದುಕಿ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ. ಬ್ಯಾಂಕಲ್ಲಿ 7 ಕೋಟಿ ದುಡ್ಡಿದೆ. ಒಬ್ಬ ಡೇವಿಡ್ ಅಂತ ಪರಿಚಯ ಆಗ್ತಾನೆ. ಅವಳಿಗೆ ಮೆಸೇಜ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಇವಳು ಫುಲ್ ಅವನಿಗೆ ಅಟ್ಯಾಚ್ ಆಗಿಬಿಡ್ತಾಳೆ. ಯಾಕಂದರೆ ಒಂಟಿತನ, ಎಲ್ಲ ಮಕ್ಕಳೆಲ್ಲ ಫಾರಿನಲ್ಲಿದ್ದಾರೆ, ಅವಳು ಮಾತ್ರ ಇಂಡಿಯಾದಲ್ಲಿದ್ದಾಳೆ. 7 ಕೋಟಿ ದುಡ್ಡಿದೆ ಅವಳ ಹತ್ರ, ಮಕ್ಕಳು ಹಾಕಿರೋದು, ಅವಳು ದುಡ್ದಿರೋದು, ಅವಳು ಸಂಪಾದನೆ ಮಾಡಿ ಜೀವನ ಪರ್ಯಂತ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಅವಳ ಅಕೌಂಟಲ್ಲಿ ಇರ್ತದೆ. ಅವಳೇನು ಮಾಡ್ತಾಳೆ, ನನಗೆ ಒಬ್ಬ ಜೀವನ ಸಂಗಾತಿ ಬೇಕು. ಯಾವ ಡೇವಿಡ್, ಅಮೇರಿಕಾ. ಮೆಸೇಜ್ ಮಾಡಿದ್ಲು, ಅವನು ಮೆಸೇಜ್ ಮಾಡ್ದ. ಅವ್ನು ಜಸ್ಟ್ ಡಾರ್ಲಿಂಗ್ ಅಂತ ಕಳ್ಸವನು ಅಷ್ಟೇ, ಏನು ಕಳಿಸ್ತಾ ಇರಲಿಲ್ಲ. ನಾನು ನೋಡಿದೆ, ಚಾಟ್ ನೋಡಿದೆ, ನಾನು ಬರೀ ಡಾರ್ಲಿಂಗ್ ಅಂತ ಕಳ್ಸವನು. ಇವಳು ಅದಕ್ಕೆ ಫುಲ್ ಬಿದ್ದುಬಿಟ್ಟಿದ್ದಾಳೆ. ಆಮೇಲೆ ಏನಾಯ್ತು, ಡಾರ್ಲಿಂಗ್ ನಾನು ಇಂಡಿಯಾಗೆ ಬರಬೇಕಾದ್ರೆ ನನಗೆ ಕಸ್ಟಮ್ಸರ್ ಇಟ್ಕೊಂಡ್ಬಿಟ್ಟವ್ರೆ, ಎಕ್ಸೈಸರ್ ಇಟ್ಕೊಂಡ್ಬಿಟ್ಟವ್ರೆ, ನನ್ನ ಪಾಸ್ಪೋರ್ಟ್ನ ಕಿತ್ಕೊಂಡ್ಬಿಟ್ಟವ್ರೆ. ಹಿಂಗೆ ಒಂದೊಂದೊಂದೊಂದು ಹೆಸರಿಗೆ 25 ಲಕ್ಷ ತಗೊಂಡಿದ್ದಾನೆ.
ಎಷ್ಟು ತಗೊಂಡಿದ್ದಾನೆ? 3.5 ಕೋಟಿ ತಗೊಂಡಿದ್ದಾನೆ. ಆಮೇಲೆ ಬ್ಯಾಂಕವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಅವರು ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಇವಳು ಅಕೌಂಟೇ ಫ್ರೀಸ್ ಮಾಡಿದ್ದಾಳೆ. ನಾನು ಚೇಂಬರಲ್ಲಿ ಕೂತಿದ್ದೆ, ಸ್ಟೇಷನ್ ಬಂದು ಸಾರ್ ಅಂದ್ಲು. ಆಮೇಲೆ ಅವಳಿಗೆ ಕನ್ನಡನೂ ಬರಲ್ಲ, ಹಿಂದಿನೂ ಬರಲ್ಲ. ನಾನು ಕನ್ನಡದಲ್ಲಿ ಮಾತಾಡೋದು, ಏನಮ್ಮ ಅಂತ. ಸರ್ ಹಿಂದಿಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ಇಂಗ್ಲೀಷ್ ಮಾತಾಡೋದು ಸ್ಟಾರ್ಟ್ ಮಾಡೋದು. ಮೈ ಫಿಯಾನ್ಸಿ ಈಸ್ ಲ್ಯಾಂಡಿಂಗ್ ಹಿಯರ್ ಅಂತ ಹೇಳ್ತಾಳೆ. ಮೈ ಫಿಯಾನ್ಸಿ ಲ್ಯಾಂಡಿಂಗ್ ಟು ಇಂಡಿಯಾ, ಬಟ್ ಬ್ಯಾಂಕ್ ಪೀಪಲ್ ಆರ್ ನಾಟ್ ಅಲೋಯಿಂಗ್ ಟು ಸೆಂಡ್ ದ ಮನಿ ಟು ಮೈ ಫಿಯಾನ್ಸಿ. ಹೂ ಇಸ್ ಫಿಯಾನ್ಸಿ ಅಂತಂದಾನೆ. ಈಸ್ ಡೇವಿಡ್. ಡೇವಿಡ್ ಅಂದ್ರೆ ಯಾರು? ಆಮೇಲೆ ತೋರಿಸ್ತಾಳೆ, ಫ್ರಾಡ್ ಆಗಿ ಹೋಗಿದೆ, ಇನ್ನೂ ಅವಳ ಅಕೌಂಟಲ್ಲಿ 3.5 ಕೋಟಿ ದುಡ್ಡಿದೆ, ಅದಕ್ಕೂ ಕೂಡ ಅವನು ಬಿಡ್ತಾ ಇಲ್ಲ, ಎಲ್ಲಾನು ತಗೋಬೇಕು ಅಂತ ಹೇಳಿ. ಆಮೇಲೆ ಅವಳಿಗೆ, ನಮಗೆ ಆ್ಯಕ್ಚುಲಿ 5 ಲಕ್ಷದವರೆಗೂ ನಾವು ಸೈಬರ್ ಕ್ರೈಮನ್ನು ನಾವು ಇನ್ವೆಸ್ಟಿಗೇಷನ್ ತನಿಖೆಯನ್ನು ಮಾಡ್ತೀವಿ, ಅದು 1 ಕೋಟಿ ಮೇಲೆ ಹೋಗಿರೋದ್ರಿಂದ ನಾವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್, ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರೆ, ಅಲ್ಲಿ ಕಳಿಸ್ಕೊಟ್ವಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಬಂದಿದ್ದಾರೆ, ಸರ್ ಈಗ 50,000 ರೂಪಾಯಿ ಹಾಕಿದ್ರೆ ನನಗೆ 2 ಕೋಟಿ ಬರುತ್ತೆ ಅಂತಾಳೆ. ಬಂದಿದ್ದಾಳೆ, ಯಾರೋ ಕರ್ಕೊಂಬಂದಿದ್ದಾರೆ. ಇಲ್ಲ ಅಲ್ಲಮ್ಮ, ಇದು ಫ್ರಾಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೇಳಿದ್ರು, ನಾನು ಹೇಳಿದೆ, ನೋಡಮ್ಮ ಇದು ಹಾಕಕ್ಕೆ ಹೋಗಬೇಡ, ದುಡ್ಡು ಹಾಕಕ್ಕೆ ಹೋಗಬೇಡ, ಇದು ಹೋಯ್ತು ಅಂದರೆ ಹೋಯ್ತು ಅಂತ ಹೇಳಿದೆ. ಇಲ್ಲ ಸರ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಮ್ಮ ಮೇಲೆ ನನ್ನ ಮೇಲೆ ಡೌಟ್ ಪಟ್ಬಿಟ್ಟು ಹೋದ್ಲು. ಮತ್ತೆ 50,000 ರೂಪಾಯಿ ಹಾಕೊಂಡು ನೆಕ್ಸ್ಟ್ ಡೇ ಬಂದ್ಲು, ಸರ್ ಇದು ಫ್ರಾಡ್ ಆಗಿದೆ ಅಂತ. ಮತ್ತು ನಾನೇನು ಹೇಳ್ದಮ್ಮ ಅಂತಂದೆ. ಸೊ ಅದಕ್ಕೆ ಆ ಥರ ಬೀಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಇಡೀ ಒಂದು ಬರೀ ಒಂದು ರಾತ್ರಿಯಲ್ಲಿ ಶ್ರೀಮಂತ ಆಗಿರೋ ಎಕ್ಸಾಂಪಲ್ಗಳೇ ಇಲ್ಲ. ಇಷ್ಟೊಂದು ಕಷ್ಟ ಬೀಳ್ತೀರಿ, 15-20 ಸಾವಿರ ಸಂಬಳ ಕೊಡೋಕ್ಕೆ ಆ ಸಂಸ್ಥೆಗಳೇ ಅಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೆ ಯಾರು ಡಬ್ಲಿಂಗ್ ಮಾಡ್ತಾರೆ ಮನಿ? ಸೊ ಇದನ್ನು ದಯವಿಟ್ಟು ತಲೆಯಲ್ಲಿಟ್ಕೊಳ್ಳಿ. ಮಾಡಬೇಕಾಗಿರೋ ಕೆಲಸ ಹೇಳ್ತೀನಿ. 1930 ಸೇವ್ ಮಾಡ್ಕೊಂಬಿಡಿ ನಂಬರು. ನಿಮ್ಮ ಸ್ನೇಹಿತರು ಯಾರಾದರೂ ಒಬ್ಬರು ಏನಾದರೂ ಸೈಬರ್ ವಂಚನೆಗೆ ಬಲಿ ಆದರು ಅಂತಂದರೆ 1930ಗೆ ಇಮಿಡಿಯೇಟಾಗಿ ಫೋನ್ ಮಾಡಬೇಕು. ಗೋಲ್ಡನ್ ಅವರ್ಸ್ ಅಂತ ಇರ್ತದೆ, ಒಂದೇ 1 ಅವರು. 12 ಗಂಟೆಗೆ ಮೋಸ ಹೋದರೆ 1 ಗಂಟೆ ಒಳಗಡೆನೆ ಫೋನ್ ಮಾಡಿದ್ರೆ ಅವ್ನ ಬ್ಯಾಂಕ್ ಅಕೌಂಟು ಫಸ್ಟ್ ಲೇಯರು, ಸೆಕೆಂಡ್ ಲೇಯರ್, ಥರ್ಡ್ ಲೇಯರು ನಾನೇ ವಂಚಕ ಅಂತ ಇಟ್ಕೊಳ್ರಿ. ನಾನು ಯಾರಿಗಾದ್ರೂ ಕಳಿಸ್ದೆ ಅಂತಂದರೆ ನನ್ನ ಅಕೌಂಟು, ಬೇರೆಯವ್ರ ಅಕೌಂಟು, ಮತ್ತೊಬ್ಬರ ಅಕೌಂಟ್, ಅವನು ಯಾರಿಗೆ ಕಳಿಸ್ತಾನೆ ಎಲ್ಲ ಅಕೌಂಟ್ಸು ನಿಲ್ ಮಾಡಾಕಿ ಫ್ರೀಸ್ ಮಾಡಾಕ್ಬಿಡ್ತಾರೆ. ನಿಮ್ಮ ಅಮೌಂಟು ಸಿಗೋ ಚಾನ್ಸಸ್ ಇರುತ್ತೆ. ಫಸ್ಟು. ಸೆಕೆಂಡು, ಯಾವುದೇ ಒಂದು ಆಘಾತಕ್ಕೊಳಗಾಗಬಾರ್ದು. ಸೀದಾ ಸ್ಟೇಷನ್ ಬರಬೇಕು. ನಿಮ್ಗೆ ಅಷ್ಟು ಸ್ಟೇಷನ್ ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಅಥವಾ ಭಯ ಇದೆ ಅಂತಂದರೆ 112 ಅದನ್ನು ಸೇವ್ ಮಾಡ್ಕೊಂಬಿಡಿ. 1930 ವೆರಿ ಇಂಪಾರ್ಟೆಂಟ್ ನಂಬರ್. 112 ಆಲ್ಸೋ ವೆರಿ ಇಂಪಾರ್ಟೆಂಟ್ ನಂಬರ್. ಯಾವನೋ ಒಬ್ಬ ನಿಮಗೆ ತರಲೆ ಮಾಡ್ತಾ ಇದ್ದ, ಏನೋ ಒಂದು ತೊಂದರೆ ಕೊಡ್ತಾ ಇದ್ದ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದ, ಅಥವಾ ನಿಮಗೆ ಕುಡಿದು ಬಂದು ಜಗಳ ತೆಗಿತಾ ಇದ್ದ, ಅಥವಾ ಫ್ಯಾಮಿಲಿ ಮ್ಯಾಟ್ರು, ಮತ್ತೊಂದು ಎಕ್ಸ್ ಏನೇ ಆಗಿರಲೇದು, 112 ಫೋನ್ ಮಾಡಿ. 5 ನಿಮಿಷ ಎವರೇಜ್ ಎಷ್ಟು ಹೇಳಿ? ಬೆಂಗಳೂರಲ್ಲಿ ಪೊಲೀಸರು ಮನೆಗೆ ಬರೋದು, ನಿಮ್ಮ ಮನೆಗೆ ಬರೋದು 5 ನಿಮಿಷದಲ್ಲಿ ಬರ್ತೀವಿ. ಯಾವುದೇ ಒಂದು ಸಮಸ್ಯೆ ಇದ್ರೆ ಅಲ್ಲೇ ಬಗೆಹರಿಸ್ತೀವಿ, ಇಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ತೀವಿ. ಸೊ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನನ್ನು ಕರೆಸಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ಜ್ಞಾನ ಸಂಸ್ಕೃತಿ ಶಾಲೆಗೆ ಹಾಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.